ವಕ್ಫ್ ಮತ್ತು ಮೈನಾರಿಟಿ ವಸತಿ ಖಾತೆ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ ಅವರು ತೆಗೆದುಕೊಂಡಂಥ ಸಭೆಯಲ್ಲಿ ಮಂತ್ರಿಗಳು ನೀಡಿದಂಥ ಈ ಸೂಚನೆಗಳ ಆಧಾರದ ಮೇಲೆಗೆ ಈ RTCಗಳಲ್ಲಿ ಬದಲಾವಣೆ ಮಾಡ್ತಾ ಇದ್ದೀವಿ. ಸೊ ನೀವು ಅದಕ್ಕೆ ಕನೆಕ್ಟ್ ಮಾಡ್ದಲೇ ಇರ್ಬೋದು, ಬಟ್ ದ ಬಕ್ ಸ್ಟಾಪ್ಸ್ ಫೈನಲಿ ವಿತ್ ದ ಚೀಫ್ ಮಿನಿಸ್ಟರ್. ಏಕೆಂದರೆ ಚೀಫ್ ಮಿನಿಸ್ಟರೇ ಮೈನಾರಿಟಿ ಅಫೇರ್ಸ್ ಮಿನಿಸ್ಟರು, ವಕ್ಫ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಹೇಳಿ ಈ ಎಲ್ಲ ವಕ್ಫ್ ಅದಾಲತ್ಗಳು ಮಾಡಿರೋದು. ಈ ವಕ್ಫ್ ಅದಾಲತ್ ಅನ್ನುವಂಥ ಕಾನ್ಸೆಪ್ಟ್ ಏನು ನೀವು ಕರ್ನಾಟಕದಲ್ಲಿ ನಾವು ನೋಡ್ತಿದ್ದೀವಿ, ಇದು ವಕ್ಫ್ ಕಾನೂನಲ್ಲೂ ಇಲ್ದಲೇ ಇರುವಂಥ ಒಂದು ಹೊಸ ಇನ್ವೆನ್ಷನ್ ಇದು. ಓಕೆ, ಈ ರೀತಿ ಅದಾಲತ್ಗೆ ಅವಕಾಶ ಇಲ್ಲ, ಇಲ್ವೇ ಇಲ್ಲ. ನೀವು ರೆವೆನ್ಯೂ ಆಕ್ಟ್ ಕೆಳಗಡೆ ಅದಾಲತ್ ಮಾಡ್ಲಿಕ್ಕಾಗಲ್ಲ. ಸಂವಿಧಾನದ ಯಾವ ಸೆಕ್ಷನ್ ಕೆಳಗಡೆ ಅದಾಲತ್ ಮಾಡುವಂಥ ಕಾನ್ಸೆಪ್ಟ್ ಇದೆ? ರೆವೆನ್ಯೂ ಅಥಾರಿಟಿಗಳನ್ನೆಲ್ಲರೂ ಒಂದು ಕಡೆ ಸೇರಿಸಿ 15 ದಿವಸದಲ್ಲಿ ನೀವು ಎಷ್ಟನ್ನು ರಿಜಿಸ್ಟರ್ ಮಾಡ್ತೀರಾ, ನೀವು ಟಾರ್ಗೆಟ್ ಕೊಡ್ತೀವಿ, ಯಾವ್ಯಾವುದೆಲ್ಲ ಇದೆ ಅದನ್ನೆಲ್ಲ ರಿಜಿಸ್ಟರ್ ಮಾಡಿಕೊಡ್ಬೇಕು ಅಂತ ಮಂತ್ರಿಗಳು ಸೂಚನೆ ಕೊಡುವಂಥದ್ದು, ಟೈಟಲ್ಗಳನ್ನು ಚೇಂಜ್ ಮಾಡುವಂಥದ್ದು. ಯಾವುದೇ ಒಂದು ಜಾಗದ ಟೈಟಲ್ ಚೇಂಜ್ ಆಗಬೇಕು ಅಂತಂದರೆ ಅದು ಕೋರ್ಟ್ನಲ್ಲಿ ತೀರ್ಮಾನ ಆಗಬೇಕು. ಅದನ್ನು ಮಂತ್ರಿಗಳು ಆ್ಯಸ್ ಎ ಜಡ್ಜ್ ಕೂತ್ಕೊಂಡು ಅದನ್ನು ತೀರ್ಮಾನ ಮಾಡುವಂಥ ವ್ಯವಸ್ಥೆ ಎಲ್ಲಿದೆ?